ನಿನ್ನೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಒಂದು ಸ್ಟೋರಿ ನೋಡ್ತಾ ಇದ್ದೀರಿ ನೀವು. ಈತ ಮೂಡ್ಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್. ಈತನ ಕರ್ಮಕಾಂಡ ಏನು, ಹೆಣ್ಣು ಮಕ್ಕಳೇ ಮುಂದೆ ಬಂದು ಈತನ ಕಾಮಕಾಂಡದ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇವತ್ತು ಕೂಡ ಬೆಳಗಿನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ನೋಡಿದ್ರು. ಈ ಪೊಲೀಸ್ ಇನ್ಸ್ಪೆಕ್ಟರ್ ಏನೆಲ್ಲ ಮಾಡಿದಾನೆ, ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೆಣ್ಣು ಮಕ್ಕಳು ಬಂದು ಆರೋಪ ಮಾಡಿದ್ರು. ಸಾಲು ಸಾಲು ಕೇಸನ್ನ ದಾಖಲು ಮಾಡಿದ್ದಾರೆ. ಆದ್ರೂ ಕೂಡ ಕ್ರಮ ಆಗೋದಿರಲಿ, ಒಂದು ಎನ್ಕ್ವೈರಿ ಸಹ ಆಗಿಲ್ಲ. ಗಂಡನ ಮೇಲೆ ಪೊಲೀಸ್ ಕೇಸ್ ಹಾಕೋದು, ಹೆಂಡತಿಗೆ ಇನ್ಸ್ಪೆಕ್ಟರ್ ಲೈಂಗಿಕ ಕಿರುಕುಳ ಕೊಡೋದು, ಇದನ್ನೇ ಈತ ಉದ್ಯೋಗ ಮಾಡಿಕೊಂಡಿದ್ದ. ರಾಜ್ಯದ ಪೊಲೀಸ್ ಇಲಾಖೆ ಮಾನ ಕಳೆದಿದ್ದಾರೆ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್. ಮೇಲಾಗಿ ದರ್ಪದ ಮಾತು, ನನ್ನನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ಅನ್ನೋ ದರ್ಪದ ಮಾತು. ಈ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಹಲವು ಮಹಿಳೆಯರು ತಮಗೂ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಧಿಕಾರದ ಹೆಸರಲ್ಲಿ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಪರಿಸ್ಥಿತಿ ಹೇಗಿದೆ ಅಂದ್ರೆ, ತಾನು ಆಡಿದ್ದೇ ಆಟ, ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಾಗಾಗಿದೆ ಇನ್ಸ್ಪೆಕ್ಟರ್ ಸಂದೇಶ್ ಕತೆ. ಬೆಳಿಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡೋದಕ್ಕೆ ಅಂತ ಕೂತಿದ್ರು. ಆದ್ರೆ 2 ನಿಮಿಷ ಸಹ ಮಾತಾಡಿಲ್ಲ, ಎದ್ದು ಹೋಗ್ತಾ ಇರೋ ದೃಶ್ಯ ನೋಡ್ತಾ ಇದ್ರಿ. ಯಾಕಂದ್ರೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಪರಿಸ್ಥಿತಿಯಲ್ಲಿ ಇನ್ಸ್ಪೆಕ್ಟರ್ ಸಂದೇಶ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಸರ್, ಇದ್ರ ಹಿಂದೆ ತುಂಬ ಜನ ಮಹಿಳೆಯರಿದ್ದಾರೆ, ತುಂಬ ಜನ ಸಫರ್ ಆದವರಿದ್ದಾರೆ. ಅದರಲ್ಲಿ ಕೆಲವು ಮಹಿಳೆಯರು ನನ್ನ ಹಸ್ಬೆಂಡ್ ಹತ್ರ ಬಂದರು. ನನ್ನ ಹಸ್ಬೆಂಡ್ ಒಬ್ಬರು ಸೋಷಿಯಲ್ ವರ್ಕರ್. ಅವ್ರ ಹತ್ರ ಬಂದರು, ಸರ್ ಹೀಗೆ ವಿಷಯ ಇದೆ, ನಮಗೆ ಸಂದೇಶದಿಂದ ತುಂಬಾ ಉಪದ್ರ ಇದೆ, ತುಂಬಾ ಟಾರ್ಚರ್ ಕೊಡ್ತೇನೆ ಅವನು, ನಮಗೇನಾದರೂ ಸಹಾಯ ಮಾಡಿ ಅಂತ. ಸರಿ, ನಿಮಗೆ ಸಹಾಯ ಮಾಡೋಣ ಅಂತೇಳಿ ಇವರು ಕಮಿಷನರ್ ಹತ್ರ ಕಂಪ್ಲೇಂಟ್ ಇಟ್ಕೊಂಡು ಹೋದರು. ಜುಲೈ 2025 ಆಗಿರೋದಿದು. ಜುಲೈಯಲ್ಲಿ ಕಮಿಷನರ್ ಹತ್ರ ಕರ್ಕೊಂಡು ಹೋದರು. ಕಮಿಷನರ್ ಹತ್ರ ಹೇಳಿದ್ವಿ, ಹೀಗೆ ವಿಷಯ ಸರ್, ಎಲ್ಲ ಇದು ಪ್ರೂಫ್ಸ್ ಇದೆ ನಮ್ಮಲ್ಲಿ, ಇಂಥ ಮಹಿಳೆಯರು ನಮ್ಮ ಹತ್ರ ಬಂದಿದ್ದಾರೆ, ಅವರನ್ನು ಕರೆಸಿ ಎನ್ಕ್ವೈರಿ ಮಾಡಿಸಿ ಅಂತೇಳಿ ಖುದ್ದಾಗಿ ಹೋಗಿ ಭೇಟಿಯಾಗಿ ಮಾತಾಡಿದ್ದೀವಿ. ಅವ್ರು ಹೇಳಿದರು, ಇದು ACPಗೆ ಕಳಿಸ್ತೀನಿ, ACP ಇದನ್ನು ಎನ್ಕ್ವೈರಿ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಾರೆ ಅಂತ. ಆದರೆ ಇವತ್ತಿನವರೆಗೆ ಯಾವುದೇ ಕಂಪ್ಲೇಂಟ್ ಮೇಲೆ ನಮಗೆ ಎನ್ಕ್ವೈರಿ ಆಗಿಲ್ಲ. ನಮಗೆ ಇಷ್ಟೇ ಹಿಂಬರ ಬರ್ತಾ ಇದೆ. ಈ ಕೇಸನ್ನು ಎನ್ಕ್ವೈರಿ ಮಾಡಿ ಇದರ ವಿಲೇವಾರಿ ಮಾಡಲಾಗಿದೆ, ಆದರೆ ನಮ್ಮ ಎನ್ಕ್ವೈರಿ ಆಗ್ತಾಯಿಲ್ಲ. ಅದಾಗಿ 1 ತಿಂಗಳಲ್ಲಿ ನನ್ನ ಹಸ್ಬೆಂಡ್ನ ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡ್ತಾರೆ, ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂತೇಳಿ. ಅದು ನನ್ನ ಹಸ್ಬೆಂಡ್ನ ಸ್ವಂತ ಅತ್ತಿಗೆ ಥ್ರೂ ಕಂಪ್ಲೇಂಟ್ ಕೊಡಿಸ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನಗೆ 25 lakhs ಕೊಡಬೇಕು. ನಾನು ಈ ಪೊಸಿಷನಿಗೆ ಬರಬೇಕಾದ್ರೆ 50 lakhs ಹೋಮ್ ಮಿನಿಸ್ಟ್ರಿ ಕೊಟ್ಟು ಈ ಪೊಸಿಷನಿಗೆ ಬಂದಿದ್ದೀನಿ. ನೀನು ನನಗೆ 25 lakhs ಕೊಡು, ಇಲ್ಲ ನನ್ನ ಜೊತೆ IBಗೆ ಬಾ, ನನ್ನ ಜೊತೆ ಅಡ್ಜಸ್ಟ್ಮೆಂಟ್ ಮಾಡು, ಹಾಗಾದರೆ ಮಾತ್ರ ನಿನ್ನ ಗಂಡನ ಬಿಡ್ತೀನಿ, ಇಲ್ಲಾದರೆ ಬಿಡೋದಿಲ್ಲ ಅಂಥೇಳಿ ಹೇಳಿದರು. ಆಮೇಲೆ ಲಾಯರನ್ನಲ್ಲಿ ಇಟ್ಕೊಂಡು ಅವರನ್ನು ರಿಲೀಸ್ ಮಾಡಿಸಿದೆ. ರಿಲೀಸ್ ಮಾಡಿಸಿ ವೆರಿ ನೆಕ್ಸ್ಟ್ ಡೇ ನಾನು ಯಾರ್ಯಾರೋ ಕೈಕಾಲು ಹಿಡಿದು 50,000 ಅರೇಂಜ್ ಮಾಡಿ ಅದನ್ನು ಅವ್ರಿಗೆ ಕೊಟ್ಟೆ. ಗಂಡ ಹೊರದೇಶದಲ್ಲಿರುವವರನ್ನು ಅಥವಾ ಹೆಣ್ಣು ಮಕ್ಕಳು ಇರುವ ಮನೆಯವರನ್ನು ಅಂಥವ್ರನ್ನು ಟಾರ್ಗೆಟ್ ಮಾಡೋದು, ಮಂಚಕ್ಕೆ ಬಾ ಅಂತ ಕರೆಯೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲ ನೀನು ನನಗೆ ಇಷ್ಟು ಹಣ ಕೊಡು, ಈ ಥರ ಎಲ್ಲ ಟಾರ್ಚರ್ ಕೊಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.